ಮಧುಮೇಹವು ದೇಹವು ತೆಗೆದುಕೊಂಡ ಆಹಾರವನ್ನು ಶಕ್ತಿಯಾಗಿ ಬಳಸಲು ಸರಿಯಾಗಿ ಸಂಸ್ಕರಿಸಿದ ಸ್ಥಿತಿಯಾಗಿದೆ. ನಮ್ಮ ದೇಹವು ಶಕ್ತಿಯನ್ನು ಬಳಸುವುದಕ್ಕಾಗಿ ನಾವು ಸೇವಿಸುವ ಹೆಚ್ಚಿನ ಆಹಾರವನ್ನು ಗ್ಲೂಕೋಸ್ ಅಥವಾ ಸಕ್ಕರೆಯನ್ನಾಗಿ ಪರಿವರ್ತಿಸಲಾಗುತ್ತದೆ. ಮೆದೋಜೀರಕ ಗ್ರಂಥಿಯು ಹೊಟ್ಟೆಯ ಬಳಿ ಇರುವ ಒಂದು ಅಂಗವಾಗಿದ್ದು, ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಿಗೆ ಬರಲು ಸಹಾಯ ಮಾಡಲು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಹಲವಾರು ಕಾರಣಗಳಿಂದ ಇನ್ಸುಲಿನ್ನ ಸಾಕಷ್ಟು ಉತ್ಪಾದನೆಯು ಆಗದೆ ಹೋದಾಗ ರಕ್ತದಲ್ಲಿ ಗ್ಲೂಕೋಸ್ ಉಳಿದು ಹೋಗುತ್ತದೆ. ಈ ಸ್ಥಿತಿಯನ್ನ ಮಧುಮೇಹ ಎಂದು ಕರೆಯಲಾಗುತ್ತದೆ. ಮಧುಮೇಹ ಉಂಟಾಗಲು ಕಾರಣಗಳು: ಬೊಜ್ಜು ಅಥವಾ ಅಧಿಕ ತೂಕ, ಇನ್ಸುಲಿನ್ ಪ್ರತಿರೋಧ, ಜನಾಂಗೀಯ ಹಿನ್ನೆಲೆ, ಗರ್ಭಿಣಿಯರಲ್ಲಿ ಮಧುಮೇಹ, ಜಡ ಜೀವನ ಶೈಲಿ, ಕುಟುಂಬದ ಇತಿಹಾಸ, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಸ್ಥೂಲಕಾಯದ ವ್ಯಕ್ತಿಗಳಲ್ಲಿ ಕೊಬ್ಬಿನ ಅಂಗಾಂಶಗಳ ಕೋಶಗಳು ಅವು ಕಾರ್ಯನಿರ್ವಹಿಸುವುದಕ್ಕಿಂತ ಹೆಚ್ಚಿನ ಪೋಷಕಾಂಶಗಳನ್ನು ಸಂಸ್ಕರಿಸಬೇಕಾಗುತ್ತದೆ. ಆಗ ಈ ಕೋಶಗಳಲ್ಲಿನ ಒತ್ತಡವು ಸೈಟೋಕೈನ್ಸ್ ಎಂದು ಕರೆಯಲ್ಪಡುವ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುವ ಉರಿಯೂತವನ್ನು ಪ್ರಚೋದಿಸುತ್ತದೆ. ಸೈಟೋಕಿನ್ಗಳು ನಂತರ ಇನ್ಸುಲಿನ್ ಗ್ರಾಹಕಗಳ ಸಂಕೇತಗಳನ್ನು ನಿರ್ಬಂಧಿಸುತ್ತವೆ. ಇದರಿಂದಾಗಿ ಕ್ರಮೇಣ ಜೀವಕೋಶಗಳು ಇನ್ಸುಲಿನ್ಗೆ ನಿರೋಧಕವಾಗಿರುತ್ತದೆ. ಇನ್ಸುಲಿನ್ ನಿಮ್ಮ ಕೋಶಗಳಿಗೆ ಶಕ್ತಿಗಾಗಿ ಗ್ಲೂಕೋಸ್ ಬಳಸಲು ಅನುಮತಿಸುತ್ತದೆ. ಗ್ಲೂಕೋಸ್ ಜೀವಕೋಶ ಎಂಬ ಮನೆಯೊಳಗೆ ಬರಲು ಇನ್ಸುಲಿನ್ ಒಂದು ಕೀಲಿಕ ಇದ್ದ ಹಾಗೆ. ನೀವು ಇನ್ಸುಲಿನ್ಗೆ ನಿರೋಧಕವಾಗಿರುವಾಗ ನಿಮ್ಮ ದೇಹವು ಗ್ಲೂಕೋಸ್ ಅನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನೀವು ನಿರಂತರವಾಗಿ ಅಧಿಕ ರಕ್ತದ ಗ್ಲೂಕೋಸ್ ಮಟ್ಟದೊಂದಿಗೆ ಬಳಲುತ್ತೀರಿ. ಇನ್ಸುಲಿನ್ ಪ್ರತಿರೋಧ. ಇನ್ಸುಲಿನ್ ಪ್ರತಿರೋಧವು ಟೈಪ್ 2 ಡಯಾಬಿಟಿಸ್ ಆಗಿ ಬೆಳೆಯಬಹುದು. ರಕ್ತದಲ್ಲಿನ ಹೆಚ್ಚುವರಿ ಗ್ಲೂಕೋಸ್ ಶಕ್ತಿಗಾಗಿ ರಕ್ತದಲ್ಲಿನ ಸಕ್ಕರೆಯನ್ನು ಹೀರಿಕೊಳ್ಳುವ ಮತ್ತು ಬಳಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡಿದಾಗ ಇನ್ಸುಲಿನ್ ಪ್ರತಿರೋಧ ಉಂಟಾಗುತ್ತದೆ. ಇದು ಪ್ರೀ ಡಯಾಬಿಟಿಸ್ ಬೆಳವಣಿಗೆ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಅಂತಿಮವಾಗಿ ಟೈಪ್ 2 ಡಯಾಬಿಟಿಸ್ಗೆ ಕಾರಣವಾಗುತ್ತದೆ. ಜನಾಂಗೀಯ ಹಿನ್ನೆಲೆ. ಕೆಲವು ಜನಾಂಗೀಯ ಗುಂಪುಗಳು ಅದೇ ಅಪಾಯಕಾರಿ ಅಂಶಗಳ ಉಪಸ್ಥಿತಿಯಲ್ಲಿ ಟೈಪ್ 2 ಡಯಾಬಿಟಿಸ್ಗೆ ಪ್ರವೃತ್ತಿಯನ್ನ ಹೊಂದಿವೆ ಎಂಬುದಕ್ಕೆ ಪುರಾವೆಗಳಿವೆ. ಉದಾಹರಣೆಗೆ, ವಯಸ್ಕ ದಕ್ಷಿಣ ಏಷ್ಯನ್ನರಲ್ಲಿ ಹೆಚ್ಚಿನ ಜನಸಂಖ್ಯೆ ಬೊಜ್ಜು, ಹೆಚ್ಚಿನ ಕೊಬ್ಬಿನ ಬೆಳವಣಿಗೆ, ಬಿಳಿ ಜನರಿಗಿಂತ ಇನ್ಸುಲಿನ್ ಪ್ರತಿರೋಧ ಹೆಚ್ಚಾಗಿರುತ್ತದೆ. ಗರ್ಭಿಣಿಯರಲ್ಲಿ ಮಧುಮೇಹ. ಗರ್ಭಿಣಿಯರ ದೇಹವು ಹೆಚ್ಚುವರಿ ಇನ್ಸುಲಿನ್ ಮಾಡಲು ಸಾಧ್ಯವಾಗದಿದ್ದಾಗ ಗರ್ಭಾವಸ್ಥೆಯ ಮಧುಮೇಹ ಉಂಟಾಗುತ್ತದೆ. ನಿಮ್ಮ ಮೆದೋಜೀರಕ ಗ್ರಂಥಿಯಲ್ಲಿ ತಯಾರಿಸಿದ ಇನ್ಸುಲಿನ್ ಎಂಬ ಹಾರ್ಮೋನ್ ನಿಮ್ಮ ದೇಹವು ಶಕ್ತಿಯಾಗಿ ಗ್ಲೂಕೋಸ್ ಅನ್ನು ಬಳಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಜಡ ಜೀವನ ಶೈಲಿ. ಸಾಕಷ್ಟು ವ್ಯಾಯಾಮವಿಲ್ಲದೆ ಜಡ ಜೀವನ ಶೈಲಿಯನ್ನು ನಡೆಸುವುದು ಆರೋಗ್ಯಕ್ಕೆ ಗಂಭೀರ ಹಾನಿಯಾಗಿದೆ. ನಿಷ್ಕ್ರಿಯವಾಗಿರುವುದು ಹೆಚ್ಚಾಗಿ ಅಧಿಕ ತೂಕಕ್ಕೆ ಕಾರಣವಾಗುತ್ತದೆ. ಇದು ಪೂರ್ವ ಮಧುಮೇಹ ಮತ್ತು ಟೈಪ್ 2 ಮಧುಮೇಹಕ್ಕೆ ಕಾರಣವಾಗಬಹುದು. ಸಕ್ರಿಯವಾಗಿರುವುದು ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ ಮತ್ತು ದೈಹಿಕ ಇನ್ಸುಲಿನ್ ಹೆಚ್ಚು ಪರಿಣಾಮಕಾರಿಯಾಗಲು ಸಹಾಯ ಮಾಡುತ್ತದೆ. ಕುಟುಂಬದ ಇತಿಹಾಸ. ಮಧುಮೇಹವು ನಿಮ್ಮ ಪೋಷಕರಲ್ಲಿ ಅಥವಾ ಹೊರಹುಟ್ಟಿದವರಲ್ಲಿ ಇದ್ದರೆ ನೀವು ಹೊಂದುವ ಸಾಧ್ಯತೆ ಇದೆ. ಟೈಪ್ 2 ಮಧುಮೇಹದ ಬೆಳವಣಿಗೆಗೆ ಹಲವಾರು ಜೀನ್ ರೂಪಾಂತರಗಳ ಸಂಬಂಧ ಹೊಂದಿವೆ. ಈ ಜೀನ್ ರೂಪಾಂತರಗಳು ನಿಮ್ಮ ಅಪಾಯವನ್ನು ಮತ್ತಷ್ಟು ಹೆಚ್ಚಿಸಲು ಪರಸ್ಪರ ಸಂವಹನ ನಡೆಸಬಹುದು. ಆಯುರ್ವೇದವು ಮಧುಮೇಹ ಮತ್ತು ಸಂಬಂಧಿತ ಸಮಸ್ಯೆಗಳಿಗೆ ಒಂದು ಪರಿಪೂರ್ಣ ಪರಿಹಾರವಾಗಿದೆ. ಆಯುರ್ವೇದದಲ್ಲಿ ಬಳಸಲಾಗುವ ಕೆಲವು ಗಿಡಮೂಲಿಕೆಗಳು ಬಹಳ ಪರಿಣಾಮಕಾರಿ ಮತ್ತು ಈಗಾಗಲೇ ಅವುಗಳ ಪರಿಣಾಮಕಾರಿ ತತ್ವವನ್ನು ಸಾಬೀತುಪಡಿಸಿದ್ದು, ಮುಖ್ಯವಾಗಿ ಗುರ್ಮಾರ್, ಪನೀರ್ ದೋಡಿ, ಹರಿತಕಿ, ಅಮಲಕ್ಕಿ, ಕರೇಲ, ಪುನರ್ನವ ಇವುಗಳು ಮಧುಮೇಹವನ್ನು ನಿಯಂತ್ರಿಸಲು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಅವುಗಳನ್ನು ಒಂದೊಂದಾಗಿ ವಿವರವಾಗಿ ನೋಡೋದಾದ್ರೆ, ಜಿಮ್ನೆಮಾ ಸಿಲ್ವೋಸ್ಟೋರ್ ಅಥವಾ ಗುರ್ಮಾರ್ ಸಕ್ಕರೆ ಕಡುಬಯಕೆಗಳ ವಿರುದ್ಧ ಹೋರಾಡಲು ಮತ್ತು ಅಧಿಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಎಂಬಿಕಾ ಅಪಿಶಿನಾಲಿಸ್ ಅಥವಾ ಅಮಲಕ್ಕಿ ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನ ಸುಧಾರಿಸುತ್ತದೆ, ಸ್ನಾಯುಗಳಿಂದ ಗ್ಲೂಕೋಸ್ ತೆಗೆದುಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಧುಮೇಹ, ಪ್ರಮೇಹಗಳ ನಿರ್ವಹಣೆಯಲ್ಲಿ ಪ್ರಯೋಜನಕಾರಿಯಾಗಿದೆ ಮತ್ತು ಅದರ ತೊಡಕುಗಳನ್ನು ತಡೆಗಟ್ಟುವಲ್ಲಿ ಮೈಕ್ರೋವ್ಯಾಸ್ಕ್ಯುಲರ್ ಡಯಾಬಿಟಿಕ್ ನೆಫ್ರೋಪತಿ, ನರರೋಗ, ರೆಟಿನೋಪತಿ, ಗ್ಯಾಸ್ಟ್ರೋಪತಿ ಮತ್ತು ಅಪಧಮನಿ ಕಾಠಿಣ್ಯದಂತಹ ಮ್ಯಾಕ್ರೋವ್ಯಾಸ್ಕ್ಯುಲರ್ ತೊಂದರೆಗಳನ್ನು ನಿವಾರಿಸುತ್ತದೆ. ಅರಿಶಿನ ಮತ್ತು ಅದರ ಘಟಕಾಂಶವಾದ ಕರ್ಕ್ಯುಮಿನ್ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಬೇವು ಅಜಾಡಿ ರಾರ್ಚಾ ಇಂಡಿಕಾ ಒಂದು ಔಷಧೀಯ ಸಸ್ಯವಾಗಿದ್ದು ಆಯುರ್ವೇದದಲ್ಲಿ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಅವುಗಳಲ್ಲಿ ಒಂದು ಮಧುಮೇಹ ಮೆಲೆಟಸ್. ಇದು ಉರಿಯೂತದ, ಜ್ವರ ನಿವಾರಕ, ಆಂಟಿ ಮೈಕ್ರೋಬಿಯಲ್, ಮಧುಮೇಹ ವಿರೋಧಿ ಮತ್ತು ವೈವಿಧ್ಯಮಯ ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ. ಗಿಲಾಯ್ ಇನ್ಸುಲಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದು ಹೆಚ್ಚುವರಿ ಗ್ಲೂಕೋಸ್ ಅನ್ನು ಸುಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಾವಿನ ಬೀಜದ ಸಾರ. ಮಧುಮೇಹ. ಮಾವಿನ ಬೀಜಗಳು
ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಕರುಳಿನ ಮತ್ತು ಯಾಕೃತ್ತಿನ ಕಿಣ್ವಗಳನ್ನು ಬದಲಾಯಿಸುತ್ತದೆ. ಮೆಂತ್ಯ ಬೀಜಗಳು ಅಥವಾ ಮೇಥಿ ಬೀಜ್ ಮಧುಮೇಹ ರೋಗಿಗಳಲ್ಲಿನ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಕಡಿಮೆ ಮಾಡಲು ಮೆಂತ್ಯ ಬೀಜಗಳು ಸಹಾಯ ಮಾಡುತ್ತದೆ ಎಂದು ಕಳೆದ 2 ದಶಕಗಳಲ್ಲಿ ಸಂಶೋಧನೆ ತೋರಿಸಿವೆ. ಮೊಮೊರ್ಡಿಕಾ ಚರಂಟಿಯಾ ಅಥವಾ ಕರೇಲಾ ಇನ್ಸುಲಿನ್ ನಂತೆಯೇ ಕಾರ್ಯನಿರ್ವಹಿಸುತ್ತಿರುವ ಸಂಯುಕ್ತವನ್ನ ಹೊಂದಿದೆ. ವಾಸ್ತವವಾಗಿ ಕರೇಲಾ ಮತ್ತು ಮಧುಮೇಹ ಸಾಮಾನ್ಯವಾಗಿ ಒಟ್ಟಿಗೆ ಸೇರಿಕೊಳ್ಳುತ್ತದೆ. ಇದು ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ನಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಜಾಮೂನ್ ಬೀಜಗಳು ಆಲ್ಕಲಾಯ್ಡ್ಗಳನ್ನು ಹೊಂದಿರುತ್ತದೆ. ಇದು ಪಿಷ್ಟವನ್ನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಮತ್ತು ನಿರಂತರವಾಗಿ ಬಾಯಾರಿಕೆ ಮತ್ತು ಆಗಾಗ ಮೂತ್ರ ವಿಸರ್ಜನೆಯಂತಹ ಮಧುಮೇಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇಲ್ಲಿ ಉಲ್ಲೇಖಿಸಲಾದ ಎಲ್ಲಾ ಗಿಡಮೂಲಿಕೆಗಳಲ್ಲದೆ ಇನ್ನೂ ಹಲವಾರು ಮೂಲಿಕೆಗಳು ಮಧುಮೇಹವನ್ನು ನಿಯಂತ್ರಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ.